100 ಜನರಲ್ಲಿ 85 ಜನ ಬರೀ ಫಾಲೋವರ್ಸ್. ಬಹಳ ಖುಷಿ, ಯಾರಿಂದಾರು ಹೋಗ್ತಾ ಇರೋದು, ಅದೇನು ಹೇಳಿದ್ರೆ ಮಾಡ್ಕೊಂಡು ಹೋಗ್ತಾ ಇರೋದು ಬ್ಲೈಂಡ್ ಆಗಿ, ಕುರಿ ಮಂದೆ ಥರ. 10 ಜನ ಲೀಡರ್ಸ್. ಆ ಲೀಡರ್ಸ್ಗೆ ಎಲ್ಲ ಫಾಲೋ ಮಾಡ್ತಾ ಇರಬೇಕು ಅಂತ ಇಷ್ಟ. 10%, 85% ಫಾಲೋವರ್ಸ್, 10% ಲೀಡರ್ಸ್. ಪಾಪ ಇನ್ನು 5% ಸ್ವಂತಿಕೆ ಇರೋರು, ಎಲ್ಲವನ್ನ ಅಬ್ಸರ್ವ್ ಮಾಡೋರು, ಇನ್ ಅಂಡ್ ಔಟ್ ತಿಳ್ಕೊಂಡಿರೋರು, ಜವಾಬ್ದಾರಿ ಇರೋರು, ಹೃದಯ ಸ್ಪಂದಿಸೋರು ಕೇವಲ 5%. ಅವ್ರನ್ನ ಬದುಕಕ್ಕೆ ಬಿಡಲ್ಲ. ಫಾಲೋವರ್ ಆಗೋವರೆಗೂ ಲೀಡರ್ಸು ಏನು ಮಾಡ್ತಾರೆ? ಅಸಾಸಿನೇಟ್ ಮಾಡ್ತಾರೆ, ಮೂಲೆ ಗುಂಪು ಮಾಡ್ತಾರೆ, ಕಗ್ಗೊಲೆ ನಡೆಸ್ತಾರೆ, ತ್ಯಜಿಸ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ, ಕಟ್ಟಾಕ್ತಾರೆ. ಜೀಸಸ್ನ ಮಾಡಲಿಲ್ವ? ಹಂಗೆ ಮಾಡ್ತಾರೆ. ಯಾಕೆ ಅಂದರೆ ಅವರು ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಅವ್ರು ಸುಮ್ಮನೆ ಬ್ಲೈಂಡಾಗಿ ಹೋಗಲ್ಲ. ಡೇಂಜರ್ ಅವರು ಅಂತ ಸಮಾಜಕ್ಕೆ. ಸುಮ್ಮನೆ ಅವ್ರ ಹಿಂದೆ ಹೋಗ್ತಾ ಇರೋರು ಬೇಕು. ಕಣ್ಣು ಮುಚ್ಕೊಂಡು ದುಡ್ಡಿಸ್ಕೊಂಡು ಓಟ್ ಹಾಕೋರೇ ಬೇಕು. People are willing to be led by others. That is the problem of the society.